ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವ್ರನ್ನು ನಾವು ಖಂಡಿತ ನೆನಪು ಮಾಡ್ಕೋಬಹುದಲ್ವಾ ಗುರುಗಳೇ? ಹೌದು. ಅಂದರೆ ರಾಜ್ಕುಮಾರ್ ಮಗ ಅನ್ನೋದು ನೆನ್ಪು ಮಾಡ್ಕೊಳ್ಳೋದಕ್ಕಿಂತಲೂ ಆತ ಒಬ್ಬ ಒಳ್ಳೆ ನಟ ಅನ್ನೋದಕ್ಕಿಂತಲೂ ಅವನಿಗಿಂತಲೂ ಇನ್ನೂ ನಟನೆಯವರು ಬೇಕಾದಷ್ಟು ಜನ ಇರ್ಬೋದು. ಆದರೆ ಎಲ್ಲಿ ನಾವು ಆದರ್ಶತೆಯನ್ನು ನೋಡಬೇಕಾಗಿತ್ತು ಅಂತಂದರೆ, ತಾನು ದುಡ್ದಿರೋದ್ರಲ್ಲಿ ಸಮಾಜದಲ್ಲಿ ಅದು ದುರ್ಬಲರಿಗೆ ಹಂಚಲಿಕ್ಕೆ ಹೋದ್ನಲ್ಲ ಆ ವಯಸ್ಸಿನ ಹುಡುಗ, ಹೌದು ಅಲ್ವಾ? ಎಷ್ಟು ಜನ ನಟರು ಇದು ಮಾಡಿದ್ದಾರೆ, ಖಂಡಿತ ಖಂಡಿತ ಅದನ್ನು ನಾವು ನೋಡಬೇಕು. ಒಂದು ಆ ಹುಲಿ ಹೊಟ್ಟೆನಲ್ಲಿ ಹುಲಿಯೇ ಹುಟ್ಟುತ್ತೆ ಅಂತ ಖಂಡಿತ ಖಂಡಿತ ಅಂದಾಗೆ ಅಂಥ ಒಂದು ರಾಜ್ಕುಮಾರ್ ಅವರ ಮಗನಾಗಿ ತಾನೂ ಸಹ ಅಪ್ಪನ ಹೆಸರಿಗೆ ಸರಿಸಮಾನವಾಗಿ ನಿಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದ. ದೇವರು ನಮಗೆ ಬಿಟ್ಟಿಲ್ಲ, ಅದೊಂದು ಬೇಜಾರಿದೆ. ಯಾಕೆಂತಂದರೆ ಕಡೆ ಪಕ್ಷ ಅವರ ತಂದೆ ಇದ್ದಷ್ಟು ವರ್ಷನಾದ್ರು ಇದ್ದಿದ್ರೆ ಒಂದು ಸಂತೋಷ ಆಗ್ತಿತ್ತು. ಏನೋ ನಮ್ಮ ಕನ್ನಡಿಗರ ಒಂದು ದುರಾದೃಷ್ಟ, ಅವರು ದಾಟಿ ಹೋಗಿದ್ದಾರೆ. ಆದರೂ ಪರವಾಗಿಲ್ಲ, ನೆನಪು ಅನ್ನೋದು ಯಾವತ್ತಿಗೂ ಇದ್ದೇ ಇರ್ತದೆ. ಒಟ್ಟಿನಲ್ಲಿ ಕನ್ನಡ ಡಿಂಡಿಮದಿಂದ ಒಂದು ಕಾಲಕ್ಕೆ ಮುಂದೆ ನಾವಿವತ್ತೇನು ಹುಟ್ಟಾಕಿರೋ ಒಂದು ಸಂಸ್ಥೆ ಮುಂದಕ್ಕೆ ಒರೆಕೊಂಡು ಹೋಗುತ್ತದು. ಅದರಿಂದ ಮುಂದೊಂದು ದಿನ ಪುನೀತ್ ರಾಜ್ಕುಮಾರಿಗೂ ಡಿಂಡಿಮ ಪ್ರಶಸ್ತಿ ಬರುತ್ತೆ ಅಂತ ಅನ್ಸುತ್ತೆ.